Hello, my dear students. In this session, let us continue the lesson My Beginning from the fifth paragraph. Fifth paragraph. The other really naughty thing I remember doing is riding the police horses that were left in the huge open green areas to graze. Graze ಅಂತಂದರೆ ಮೇಯಿಸುವುದು. A few of my friends and I would go there regularly and try to ride them. Regularly ಅಂತಂದರೆ ಅವಾಗ ಪದೇ ಪದೇ ಹೋಗ್ತಾನೆ ಇರೋದು. They were huge police horses not used to clumsy children. Clumsy ಅಂತಂದರೆ ಅಜಾಗರೂಕತೆಯಿಂದ ಇರುವಂತಹ ಮಕ್ಕಳಿಗೆ ಅದು ಆಗಲ್ಲ. Scrambling on to them, but despite innumerable fall and many a frightened. ಸ್ಕ್ರಂಬ್ಲಿಂಗ್ ಅಂತಂದರೆ ಅಡ್ಡದಿಡ್ಡಾಗಿ ಓಡುವುದು. ಡಿಸ್ಪೈಟ್ ಅಂತಂದರೆ ಅದ್ರ ಹೊರತು ಇನ್ಯೂಮರಬಲ್ ಅಂತಂದರೆ ಲೆಕ್ಕವಿಲ್ಲದಷ್ಟು ಫಾಲ್ ಬೀಳೋದು, ಅಂದರೆ ಕುದುರೆ ಮೇಲೆ ಹತ್ತಿ ಅದ್ರ ಮೇಲಿಂದ ಬೀಳೋದು ಲೆಕ್ಕವೇ ಇಲ್ಲ. ಓಕೆ. ಆ್ಯಂಡ್ ಮೆನಿ ಎ ಫ್ರೈಟ್ ಅಂತಂದರೆ ಭಯ ಆಗೋದು. ಐ ಲರ್ನ್ ಟು ರೈಡ್ ಆ್ಯಂಡ್ ಕಂಟ್ರೋಲ್ ಎ ಹಾರ್ಸ್. ಇನ್ ಫ್ಯಾಕ್ಟ್ even today I am quite comfortable on a horse without a saddle. ಸ್ಯಾಡಲ್ ಅಂತಂದರೆ ಆಸನ, ಕುದುರೆಯನ್ನು ಓಡಿಸೋದಕ್ಕೆ ಒಂದು ಚರ್ಮದ ಹೊದಿಕೆ ಇರ್ತಾರಲ್ಲ ಅದನ್ನು ಆಸನ ಅಂತ ಕರೀತಾರೆ. ಓಕೆ. ಆ್ಯಸ್ ದಟ್ ವಾಸ್ ದ ವೇ ಐ ಹ್ಯಾಡ್ ಟಾಟ್ ಮೈ ಸೆಲ್ಫ್ ಟು ರೈಡ್. ಒನ್ಸ್ ವಿ ಹ್ಯಾಡ್ ಲರ್ನ್ ಟು ಮಾಸ್ಟರ್ ದ ಆರ್ಸ್, ದೇರ್ ವಾಸ್ ಒನ್ ಐ ಬಿಕೇಮ್ ಪರ್ಟಿಕ್ಯುಲರ್ಲಿ ಅಟ್ಯಾಚ್ಡ್ ಟು. ವಿ ಬಿಕೇಮ್ ಮೋರ್ ಕರೇಜಿಯಸ್ ಅಂದರೆ ಧೈರ್ಯಶಾಲಿಗಳು. ಆ್ಯಂಡ್ ವೆಂಚರ್ಡ್ ಅಂದರೆ ಸಾಹಸಮಯ. ಔಟ್ ಆಫ್ ದ ಫೆನ್ಸ್ಡ್ ಏರಿಯಾ ವಿತ್ ದ ಆರ್ಸಸ್. ಫೆನ್ಸ್ಡ್ ಅಂತಂದರೆ ಬೇಲಿಯನ್ನು ಹಾರಿಸಿ ಅಲ್ಲಿಂದ ಹೊರಗಡೆ ಹೋಗೋದು. ನೋಬಡಿ ವುಡ್ ಹ್ಯಾವ್ ನೋಟಿಸ್ಡ್ ಎಕ್ಸೆಪ್ಟ್ ಫಾರ್ ದ ಫ್ಯಾಕ್ಟ್ ದಟ್ ಐ ಬಿಟ್ ಆಫ್ ಮೋರ್ ದೆನ್ ಐ ಕುಡ್ ಚ್ಯೂ. ಇದನ್ನು ಪ್ರಾವರ್ಬ್ ಥರ ಇದೆ. ಐ ಬಿಟ್ ಆಫ್ ಮೋರ್ ದೆನ್ ಐ ಕುಡ್ ಚ್ಯೂ ಅಂತಂದರೆ ಬಾಯೊಳಗಡೆ ಅಗಿಯೋಕ್ಕಾಗದಿರೋಷ್ಟು ತುತ್ತನ್ನು ಒಳಗೆ ಹಾಕೊಳ್ಳೋದು ಅಲ್ವಾ. ಲೈಕ್ ವೈಸ್ I decide to take the hours home and house him in our back garden, which was about 700 square feet in size. ಅಂತಂದರೆ ಚದುರಹಡಿ. ಓಕೆ. The hours could probably have been tethered there, but I had not anticipated, ಅಂದರೆ ನಿರೀಕ್ಷಿಸಿರಲಿಲ್ಲ, the struggle I would have in getting the animals through the tiny 5.5 foot by 2 foot doorways. Tiny ಅಂದರೆ ಸ್ಮಾಲ್, ಚಿಕ್ಕದು. We were caught within a minutes of our arrival. The hours of course was duly written and the chiding ಅಂತಂದರೆ ಸ್ಕೋಲ್ಡಿಂಗ್ ಐ ರಿಸೀವ್ಡ್ ಫ್ರಮ್ ಮೈ ಫಾದರ್ ಡಿಸ್ಕರೇಜ್ ನಿರುತ್ಸಾಹಗೊಳಿಸೋದು. ಮೈ ವೆಂಚರ್ ಅಂದರೆ ಸಾಹಸ ನಿಯರ್ ದ ಗ್ರೇಜಿಂಗ್ ಫೀಲ್ಡ್ ಅಗೇನ್. ಪೊಲೀಸ್ ಕುದುರೆಗಳನ್ನು ವಿಶಾಲವಾದ ಮೈದಾನದಲ್ಲಿ ಬಿಟ್ಟಿರುತ್ತಿದ್ದರು. ಕಪಿಲ್ ಮತ್ತು ಅವರ ಸ್ನೇಹಿತರು ಅಲ್ಲಿಗೆ ಹೋಗಿ ಕುದುರೆ ಸವಾರಿ ಮಾಡಲು ಪ್ರಯತ್ನಿಸುತ್ತಿದ್ದರು. ಅಲ್ಲಿ ದೊಡ್ಡ ದೊಡ್ಡ ಕುದುರೆಗಳು ಸಹ ಇರುತ್ತಿದ್ದವು. ತುಂಟ ಹುಡುಗರು ಸವಾರಿ ಮಾಡಲಾಗದಿದ್ದರೂ ಸಹ ಅನೇಕ ಸಾರಿ ಬಿದ್ದು ಎದ್ದು ನಂತರ ಕುದುರೆಗಳನ್ನು ಪಳಗಿಸಿ ಸವಾರಿ ಮಾಡುವುದನ್ನು ಕಪಿಲ್ ಕಲಿಯುತ್ತಾರೆ. ಇಂದಿಗೂ ಸಹ ತಾನು ಲಗಾಮ್ ಇಲ್ಲದ ಕುದುರೆಯನ್ನು ಸವಾರಿ ಮಾಡಲು ಸಾಧ್ಯವಾಗಿರುವುದು ತಾವು ಸ್ವಂತ ಕಲಿತಿದ್ದರಿಂದ ಎಂದು ಕಪಿಲ್ ಹೇಳುತ್ತಾರೆ. ಒಮ್ಮೆ ಅವರು ಕುದುರೆಯನ್ನು ಸವಾರಿ ಮಾಡಿಕೊಂಡು ಹೋಗಿ ಮನೆಯ ಹಿತ್ತಲಿನಲ್ಲಿ ನಿಲ್ಲಿಸಲು ಯೋಚಿಸುತ್ತಾರೆ. ಆದರೆ ಅವರಿಗೆ ದೊಡ್ಡದಾದ ಕುದುರೆಯನ್ನು 5.5 ಅಡಿ ಎತ್ತರ ಮತ್ತು 2 ಅಡಿ ಅಗಲ ದ್ವಾರದಲ್ಲಿ ದಾಟಿಸಲು ಸಾಧ್ಯವಾಗುತ್ತಿರಲಿಲ್ಲ. ಇದನ್ನು ಅವರು ಮೊದಲು ಊಹಿಸಿರಲಿಲ್ಲ. ಅವರು ತಂದೆಗೆ ಕೈಗೆ ಸಿಕ್ಕಿಬೀಳುತ್ತಾರೆ. ಕುದುರೆ ವಾಪಸ್ಸಾಗುತ್ತದೆ. ಈ ರೀತಿ ಕದ್ದ ಮೈದಾನದಲ್ಲಿ ಕುದುರೆ ಸವಾರಿ ಮಾಡುವುದನ್ನು ಅವರ ತಂದೆ ಪುನಃ ನಿರ್ಬಂಧಿಸುತ್ತಾರೆ. ಅದನ್ನು ಕಪಿಲ್ ಇಲ್ಲಿ ನೆನಪಿಸಿಕೊಳ್ಳುತ್ತಿದ್ದಾರೆ. 6th paragraph. I was never very studious ಅಂತಂದರೆ ಸ್ಪೆಂಡಿಂಗ್ ಎ ಲಾಟ್ ಆಫ್ ಟೈಮ್ ಇನ್ ಸ್ಟಡಿಂಗ್ ಆ್ಯಂಡ್ ರೀಡಿಂಗ್, and always preferred to spend my time playing games and participating in athletics, where I could use up my energy. I went to a small local school
that had few cricketing facilities. The games they offered at that time were basketball, football, table tennis, and hockey. Probably because all they required was a ball, a couple of sticks, and a net. I was fairly good at all games, exceptionally good at athletics, but dreamed of becoming a footballer. I worked hard at that game and was selected to play for my school. Fortunately, all my friends were interested in and played cricket, and they convinced me to change my game. That is a decision I will always be grateful to them for, as they unconsciously ಅಂತಂದರೆ ಅರಿವಿಲ್ಲದೆ introduced me to the game for which I was made. ಕಪಿಲ್ ಅವರಿಗೆ ಓದುವುದರಲ್ಲಿ ಬಹಳ ಆಸಕ್ತಿಯೇನೂ ಇರಲಿಲ್ಲ. ಬದಲಾಗಿ ಆಟ ಆಡುವುದರಲ್ಲಿ ಮತ್ತು ಓಟದಲ್ಲಿ ಭಾಗವಹಿಸುವುದರಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದರು. ಅವರು ಸ್ಥಳೀಯ ಶಾಲೆಯಲ್ಲಿ ಓದುತ್ತಿದ್ದರು. ಆ ಶಾಲೆಯಲ್ಲಿ ಹಾಕಿ, ಬ್ಯಾಸ್ಕೆಟ್ಬಾಲ್, ಫುಟ್ಬಾಲ್, ಟೇಬಲ್ ಟೆನ್ನಿಸ್, ಕ್ರಿಕೆಟ್ ಮುಂತಾದ ಆಟಗಳಿಗೆ ಪ್ರಶಸ್ತಿ ನೀಡುತ್ತಿದ್ದರು. ಏಕೆಂದರೆ ಈ ಎಲ್ಲ ಆಟಗಳಿಗೆ ಬಾಲ್, ಸ್ಟಿಕ್, ನೆಟ್, ಸ್ಟಿಕ್ ಅಂದರೆ ಕೋಲು, ನೆಟ್ ಅಂದರೆ ಬಲೆ ಮತ್ತು ಚೆಂಡು ಬೇಕಾಗಿತ್ತು. ಎಲ್ಲ ಆಟಗಳನ್ನು ಕಪಿಲ್ ಅವರು ಚೆನ್ನಾಗಿ ಆಡಿದರೂ ಸಹ ಓಟದಲ್ಲಿ ಅವರಿಗೆ ತುಂಬಾ ಆಸೆ ಇತ್ತು. ಫುಟ್ಬಾಲ್ ಆಟಗಾರನಾಗಬೇಕೆಂಬುದು ಅವರ ಕನಸಾಗಿತ್ತು. ಆ ಆಟವನ್ನು ಹೆಚ್ಚು ಅಭ್ಯಾಸ ಮಾಡಿ ಶಾಲೆಯ ಪರವಾಗಿ ಆಡಲು ಆಯ್ಕೆ ಸಹ ಆಗಿದ್ದರು. ಆದರೆ ಅವರ ಸ್ನೇಹಿತರಿಗೆ ಕ್ರಿಕೆಟ್ನಲ್ಲಿ ಹೆಚ್ಚು ಆಸಕ್ತಿ ಇರುವುದರಿಂದ ಅವರು ಕಪಿಲ್ ಫುಟ್ಬಾಲ್ ಆಟವನ್ನು ಬದಲಿಸಿ ಕ್ರಿಕೆಟ್ ಆಡುವಂತೆ ಮನವೊಲಿಸಿದರು. ತಾನು ಕ್ರಿಕೆಟ್ ಆಡುವಂತೆ ನಿರ್ಧಾರ ಮಾಡಲು ಕಾರಣರಾದಂಥ ಸ್ನೇಹಿತರನ್ನು ಕಪಿಲ್ ಕೃತಜ್ಞತೆಯನ್ನು ಹೇಳಿ ಇವತ್ತಿಗೂ ಸಹ ಅವರನ್ನು ನೆನಪಿಸ್ಕೊಳ್ತಾರೆ. 7th paragraph. ಸ್ಲೋಲಿ, ಆಲ್ಮೋಸ್ಟ್ ಇಂಪರ್ಸೆಪ್ಟಬಲಿ ಅಂತಂದರೆ ಗ್ರಹಿಸಲಾಗದಂತಹ. ಐ ಸ್ವಿಚ್ಡ್ from one game to the other and began to spend a lot of my times on the cricket field. Naturally, I played in a number of inter-school tournaments and came to be noticed as a promising lad antandre boy in the local press. But it was all merely fun to start with. I could never have imagined where cricket would lead me, and I certainly had no plans then of becoming a professional. ಕಪಿಲ್ ದೇವ್ರವರು ನಿಧಾನವಾಗಿ ಫುಟ್ಬಾಲ್ ಆಟ ಬಿಟ್ಟು ಕ್ರಿಕೆಟ್ ಆಡುತ್ತಾ ಹೆಚ್ಚು ಸಮಯ ಕಳೆಯುತ್ತಾರೆ. ಅನೇಕ ಅಂತರ್ಶಾಲಾ ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸಿ ಹೆಸರು ಗಳಿಸುತ್ತಾರೆ. ಭರವಸೆಯ ಬಾಲಕ ಎಂದು ಹೊಗಳಿ ಸ್ಥಳೀಯ ಪತ್ರಿಕೆಗಳಲ್ಲಿ ಅವರ ಬಗ್ಗೆ ಲೇಖನ ಪ್ರಕಟವಾಗುತ್ತದೆ. ಆಗ ಇದೆಲ್ಲ ಅವರಿಗೆ ತಮಾಷೆಯಾಗಿ ಕಾಣುತ್ತದೆ. ತಾನು ವೃತ್ತಿಪರ ಕ್ರಿಕೆಟ್ ಆಟಗಾರನಾಗುತ್ತೇನೆ ಎಂದು ಯಾವುದೇ ಯೋಚನೆಯಾಗಲಿ ಅಥವಾ ಯೋಜನೆಯಾಗಲಿ ಅವರಿಗೆ ಇರಲಿಲ್ಲ ಎಂದು ಕಪಿಲ್ ಹೇಳುತ್ತಾರೆ. ಥ್ಯಾಂಕ್ ಯು.